ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗಂತೂ ಮೋಟು ಹಾಗೂ ಪಟ್ಲು ವಿಡಿಯೋ ಎಲ್ಲ ಕಡೆ ತುಂಬಾನೇ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಕೂಡ ತುಂಬಾನೇ ವೈರಲ್ ಆಗ್ತಿದೆ. ನೀವು ಕೂಡ ಇದೇ ರೀತಿ ಮೋಟು ಹಾಗೂ ಪಟ್ಲು ವಿಡಿಯೋ ಯಾವ ರೀತಿಯಾಗಿ ಈಸಿಯಾಗಿ ಫ್ರೀ ಆಗಿ ಮಾಡ್ಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಿಮ್ದೇನಾದ್ರೂ ಶಾಪ್ ಇದ್ರೆ ಅಥವಾ ನೀವೇ ಒಂದು ಇನ್ಸ್ಟಾಗ್ರಾಮ್ ರೀಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ನೀವು ಯಾವುದಕ್ಕೂ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೋಟು ಹಾಗೂ ಪಟ್ಲು ವಿಡಿಯೋ ನೋಡ್ಕೊಳ್ತಾ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ನಮಸ್ಕಾರ ಗೆಳೆಯರೇ, ನಾನು ಮೋಟು ಹಾಗೂ ಪಟ್ಲು. ನಾವೀಗ ಅಂಕೋಲದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಅಂಕೋಲೆಗೆ ಬಂದಿದ್ದೇವೆ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ನೀವು ಕೂಡ ಬರ್ತೀರಲ್ವಾ? ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿ ಚಾಟ್ ಜಿಪಿಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಚಾಟ್ ಜಿಪಿಟಿ ಆ್ಯಪ್ ಇತ್ತು ಅಂತಂದರೆ ಅದನ್ನು ನೀವು ಲಾಗಿನ್ನ ಮಾಡಿ. ನಿಮಗೆ ಯಾವ ಥರ ಮೋಟು ಪಟ್ಲು ಫೋಟೋ ಬೇಕು ಅದನ್ನು ನೀವು ಜಸ್ಟ್ ಇಲ್ಲಿ ಸೈಡ್ ಮೈಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರೊನೌನ್ಸ್ ಮಾಡಿದರೆ ಆಯಿತು. ಅಂತಂದರೆ ನಿಮ್ಮ ಬಾಯಲ್ಲೇ ಹೇಳಿದ್ರೆ, ಕನ್ನಡದಲ್ಲೇ ನೀವು ಹೇಳಿದ್ರೆ ಅದು ನಿಮಗೆ ಯಾವ ಥರ ಬೇಕೋ ಆ ಥರ ಫೋಟೋ ಮಾಡಿಕೊಡುತ್ತೆ. ಈಗ ಜಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು. ಮೈಕ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಾನು ಚಾಟ್ ಜಿಪಿಟಿಗೆ ಹೇಳ್ತೇನೆ, ನೀವು ಕೇಳಿಸ್ಕೊಳ್ಳಿ. ಹೇ ಚಾಟ್ ಜಿಪಿಟಿ, ನನಗೆ ಮೋಟು ಪಟ್ಲು ಅಂಕೋಲಾ ರೈಲ್ವೆ ಸ್ಟೇಷನ್ನಲ್ಲಿ ಇರುವ ಹಾಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಡು. ಹಿಂದ್ಗಡೆ ಅಂಕೋಲಾ ಬೋರ್ಡ್ ಕಾಣಬೇಕು. ಜೊತೆಗೆ ಈ ಒಂದು ಫೋಟೋ ಸೈಜ್ 9:16 ಇರಬೇಕು. ನೀವು ಯಾವ ಥರ ಬೇಕು ನೋಡಿ ಆ ಥರ ಹೇಳಿದರೆ ಆಯಿತು. ಅದು ನಿಮಗೆ ಆ ಥರ ಫೋಟೋ ಮಾಡಿಕೊಡುತ್ತೆ. ನಾನು 9:16 ಅಂತ ಹೇಳಿದ್ದೆ, ಅಂತಂದರೆ ಇನ್ಸ್ಟಾಗ್ರಾಮ್ ಸೈಜ್, ರೀಲ್ ಸೈಜ್ ಅಂತ, ಶಾರ್ಟ್ ಸೈಜ್ ಅಂತ ಹೇಳಿದ್ದೆ. ನೀವು 16:9 ಕೂಡ ಮಾಡ್ಕೊಳ್ಬೋದು, ಯೂಟ್ಯೂಬ್ ಸೈಜ್ ಕೂಡ. ನಂತರ ನೀವು ಸ್ವಲ್ಪ ಹೊತ್ತು ವೆಯ್ಟ್ನ ಮಾಡಿ, ಈ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ. ಚಾಟ್ ಜಿಪಿಟಿಯಲ್ಲಿ ಇಮೇಜ್ ಕ್ರಿಯೇಟ್ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ನೀವು ವೆಯ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅದು ನಿಮ್ಮ ವಾಯ್ಸ್ ರೆಕಾರ್ಡ್ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ನೀವು ಟೈಪ್ ಕೂಡ ಮಾಡ್ಬೋದು. ರೈಟಿಂಗಲ್ಲೂ ಕೂಡ ಹೇಳಿ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡ್ಬೋದು, ಈ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಮಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸೇವ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೇವ್ನ ಮಾಡ್ಕೊಳ್ಳಿ. ಮೋಟು ಪಟ್ಲು ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿಕೊಂಡ ನಂತರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು, ಮೋಟು ಪಟ್ಲು ನಿಮ್ಮ ವಿಡಿಯೋದಲ್ಲಿ ಏನೇನು ಹೇಳಬೇಕಂತ ಮಾತ್ರ ನೀವು ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದನ್ನೇ ಕಾಪಿ ಪೇಸ್ಟ್ ಮಾಡಿಬಿಡಿ. ಜಸ್ಟ್ ನೀವು ಇದನ್ನು ಇಲ್ಲಿ ನೋಡ್ಬೋದು, ಕನ್ನಡದಲ್ಲಿ ಏನೇನು ಇದೆ ನೋಡಿ, ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಮೋಟು ಪಟ್ಲು ಏನೇನು ಹೇಳಬೇಕು ನೋಡಿ ಅದನ್ನು ಟೈಪ್ ಮಾಡಿ ನೀವಿಲ್ಲಿ ಈ ಒಂದು ಪ್ರಾಂಪ್ಟನ್ನು ಸೇವ್ ಮಾಡಿ. ನಂತರ ನೀವು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ AI Pro ಅಂತ ಸರ್ಚ್ನ ಮಾಡಿ. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಗೂಗಲ್ ಲ್ಯಾಬ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ನಂತರ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಫ್ರೀ ಆಫ್ ಚಾರ್ಜ್ ಅಂತ ಇದೆ, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ನಿಮ್ಮ ಇಮೇಲ್ ID ಮುಖಾಂತರ ಸೈನ್ ಅಪ್ ಆಗಬೇಕಾಗತ್ತೆ. ಜಸ್ಟ್ ಇಮೇಲ್ ID ಮುಖಾಂತರ ನೀವು ಸೈನ್ ಅಪ್ ಆಗಿರೋದ್ರಿಂದ ನಿಮಗೆ ಫ್ರೀಯಾಗಿ ಮಾಡ್ಬೋದು. ನಂತರ ನೀವು ಇಲ್ಲಿ ಕೆಳಗಡೆ ನ್ಯೂ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಮೀಡಿಯಾ ಅಂತ ಬರ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಚಾಟ್ ಜಿಪಿಟಿಯಲ್ಲಿ ಸೇವ್ ಮಾಡಿದ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಡನ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫೋಟೋ ಆ್ಯಡ್ ಆಗಿದೆ, ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡ್ಬೋದು. ನಂತರ ನೀವು ಇಲ್ಲಿ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದ ಪ್ರಾಂಪ್ಟನ್ನು ನೀವಿಲ್ಲಿ ಪೇಸ್ಟ್ ಮಾಡಬೇಕು. ಹಾಗೆ ನಾನು ಮೊದಲಿಗೆ ಹೇಳಿದ ಹಾಗೆ ನಿಮಗೆ ಏನು ಚೇಂಜಸ್ ಬೇಕು ನೋಡಿ ಅದನ್ನು ಮಾಡಿಕೊಂಡು ನೀವಿಲ್ಲಿ ಪೇಸ್ಟ್ನ ಮಾಡಿ. ಪ್ರಾಂಪ್ಟ್ ಪೇಸ್ಟ್ ಮಾಡಿದ ತಕ್ಷಣ ನೀವಿಲ್ಲಿ ಮಿಡಲ್ ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ನೀವು ಸೈಜ್ನ ಕರೆಕ್ಟಾಗಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, 9:16 ಅಂತ. ಹಾಗೆ ನೀವು ಅಲ್ಲಿ 2x ಇರೋದು 1xನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವಿಡಿಯೋ ಜನರೇಷನ್ ಡೆಫಾಲ್ಟ್ ಕೂಡ 9:16 ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ಸೇವ್ನ ಮಾಡ್ಕೊಳ್ಳಿ. ಕೆಳಗಡೆ ಸೇವ್ ಆದ ತಕ್ಷಣ ನೀವಲ್ಲಿ ಆರೋ ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿದರೆ ಆಯಿತು. ನಿಮ್ಮ ವಿಡಿಯೋ ಜನ್ರೇಷನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅಲ್ಲಿವರೆಗೂ ನೀವು ವೆಯ್ಟ್ನ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ನೋಡ್ಬೋದು ನಮ್ಮ ಒಂದು ವಿಡಿಯೋ ರೆಡಿ ಆಗಿದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಸೈಡ್ಗೆ ಪ್ಲೇ ಆಗುತ್ತೆ ನೋಡ್ಬೋದು. ನಮಸ್ಕಾರ ಗೆಳೆಯರೇ, ನಾನು ಮೋಟು ಹಾಗೂ ಪಟ್ಲು. ನಾವೀಗ ಅಂಕೋಲದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಅಂಕೋಲೆಗೆ ಬಂದಿದ್ದೇವೆ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ನೀವು ಕೂಡ ಬರ್ತೀರಲ್ವಾ?
ನಂತರ ಈ ಥರ ವಿಡಿಯೋ ರೆಡಿಯಾದ ತಕ್ಷಣ ನೀವು ಮೇಲ್ಗಡೆ ಸೇವ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಸೇವ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ, ಅದ್ರ ಮೇಲೆ ಪ್ರೆಸ್ನ ಮಾಡಿ. ಈ ರೀತಿಯಾಗಿ ನೀವು ಮೋಟು ಹಾಗೂ ಪಟ್ಲು ವಿಡಿಯೋನು ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.